ಸಂದು ಬಂಧುಗಳ ತರುಣರು ತಾವು ತಾವಾಗಿ ಯುದ್ಧಕ್ಕೆ ಹೊರಟರು. ತಾವು ತಾವಾಗಿ ತಮಗೆ ಸರಿಕಟ್ಟ ನಾಯಕರುಗಳನ್ನು ಆರಿಸಿಕೊಂಡು ಮಂಡ್ಯಗಳ ತಿರುಗಾದ ಮುಕ್ತ ಮಂಡ್ಯದಲ್ಲಿ ಸಂಚರಿಸುತ್ತಿದ್ದು ಶತ್ರು ಪಡೆಯನ್ನು ತುಂಡರಿಸಿದರು. ರಾಯದುರ್ಗದಲ್ಲಿ ಏನು ಆಯಿತು ಎಂದು ಅರ್ಥ ಮಾಡಿಕೊಳ್ಳುವುದರೊಳಗಾಗಿ ಶತ್ರುಗಳ ರಕ್ತದಲ್ಲಿ ಮಿಂದು ತೊಯ್ದು ರಣಕಾಳಿಯಂತೆ ಕಾಣುತ್ತಿದ್ದಳು ನಮ್ಮ ಎಲ್ಲೇ ಎಳೆದು ತನ್ನಿಯ ಕೊನ್ನಿ ಕೃಷ್ಣಪ್ಪ ನಾಯಕನನ್ನು. ನಾಯಕರ ದುರ್ಗದ ಸೇನೆಯನ್ನು ಕಂಡು ತಲೆಮರೆಸಿಕೊಂಡ ಕೊನ್ನಿ ಕೃಷ್ಣಪ್ಪ ನಾಯಕ. ತಲೆಮರೆಸಿಕೊಂಡ, ಆದರೆ ಮಾನ ಉಳಿಸಿಕೊಳ್ಳಲಿಲ್ಲ. ಕಾಶಪ್ಪ ನಾಯಕರೇ, ನಿಮ್ಮ ಸಂಶಯವೇನು ಹೇಳಿ? ನಾಯಕರೇ, ರಾಯದುರ್ಗ ಹರಪನಹಳ್ಳಿಗಳ ಮೇಲಿನ ಸಾಲು ಸಾಲು ಗೆಲುವುಗಳು ತಮ್ಮ ಕೀರ್ತಿಯನ್ನೇ ಸುತ್ತ 16 ರಾಜ್ಯಗಳಿಗೂ ಹಬ್ಬಿ ನಿಬ್ಬೆರಗಾಗುವಂತೆ ಮಾಡಿರುವಂತೆ ಶತ್ರುಗಳ ಕೆಂಗಣ್ಣಿಗೆ ಗುರಿಯಾಗಿರುವುದು ಅಷ್ಟೇ ಸತ್ಯ. ಹಾಗೆಯೇ ನಮ್ಮ ಹಾಚೆನ್ನುವ ಶತ್ರುಗಳಾದ ನಗರದವರು ನಮ್ಮ ಮೇಲೆ ದಾಳಿಗೆ ಹೊಂಚುವಾಗಿ ಕೂತಿದ್ದಾರೆ. ಹೀಗಿರುವಾಗ ನಮ್ಮ ಆಶ್ರಯ ಕೇಳಿ ಬಂದಿರುವ ಚೆನ್ನಬಸಪ್ಪ ನಾಯಕ ನಗರದ ಕುತಂತ್ರಿ ಇರಬಹುದು ಎಂಬುದು ನನ್ನ ಸಂಶಯ. ತಳವಾರ ಚಾವಡಿಯವರ ದೃಷ್ಟಿ ಯಾವಾಗಲೂ ಮಾಡುತ್ತೆ. ನಾಯಕರೇ, ತಾವು ಕೂಡ ಅದೇ ಚಾವಡಿಯಿಂದ ಬಂದರು. ಅದಿರಲಿ, ಚನ್ನಬಸವ ನಾಯಕರ ಬಗ್ಗೆ ಹೇಳಿ. ನಗರದ ಚನ್ನಬಸವ ನಾಯಕರ ಬಗ್ಗೆ 2 ಮಾತು. ಬಿದರೂರಿನ ಅರಸು ಬಸವನಾಯಕರು ತೀರಿಕೊಂಡ ಬಳಿಕ ಪಟ್ಟಕ್ಕೆ ಬಂದ ಚನ್ನಬಸವ ನಾಯಕರು 2 ವರ್ಷದ ಆಳ್ವಿಕೆ ನಂತರ ತೀರಿಕೊಂಡರು ಎಂದು. ಮತ್ತೊಂದು, ಬಸವನಾಯಕರ ಪತ್ನಿ ವೀರಮ್ಮಾಜಿ ಅವರು ನಂಬೈ ಎಂಬ ಜಟ್ಟಿಯನ್ನು ಮೋಹಿಸಿ ಆ ಮೋಹದಲ್ಲಿ ಗಂಡನನ್ನು, ಅಧಿಕಾರಕ್ಕೆ ಬಂದ ಮಗನನ್ನು ಕೊಲ್ಲಿಸಿ ಸೋಮಶೇಖರನೆಂಬ ಹುಡುಗನನ್ನು ದತ್ತು ತೆಗೆದುಕೊಂಡು ಹೆಸರಿಗೆ ಪಟ್ಟದಲ್ಲಿ ಕೂರಿಸಿ ತಾನೇ ಸರ್ವಾಧಿಕಾರ ಮಾಡುತ್ತಿದ್ದಾಳೆ ಎಂದು. ಆದರೆ 2 ಮಾತಿನಲ್ಲೂ ಸತ್ತಿರುವುದು ಚನ್ನಬಸವ ನಾಯಕರೇ. ಈಗ ಸತ್ತಿರುವ ಚನ್ನಬಸವ ನಾಯಕರು ಎದ್ದು ಬಂದು ನಮ್ಮ ರಾಜ್ಯಾಶ್ರಯನ್ನೇ ಕೇಳುತ್ತಿದ್ದಾರೆ ಎಂದರೆ, ನಾಯಕರೇ, ಇಲ್ಲಿ ನಾವು ಮತ್ತೊಂದು ವಿಚಾರವನ್ನು ಗಮನಿಸಬೇಕಿದೆ. ಅತ್ತ ಶ್ರೀರಂಗಪಟ್ಟಣದ ಇದರಾಲಿಗೂ ನಮ್ಮ ನಗರದ ಮೇಲೆ ಕಣ್ಣಿದೆ, ಇತ್ತ ಮರಾಠ ಪೇಶ್ವೆಗೂ ನಮ್ಮ ನಗರದ ಮೇಲೆ ಕಣ್ಣಿದೆ. ಇಂದು ನಾವು ಚನ್ನಬಸಪ್ಪ ನಾಯಕರಿಗೆ ಆಶ್ರಯ ಕೊಟ್ಟು ನಾಳೆ ನಗರವನ್ನು ನಮ್ಮದಾಗಿಸಿಕೊಂಡ ಮೇಲೆ ಇಬ್ಬರ ದೇಶವನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ಈಗ ಬಂದಿರೋ ಆ ವ್ಯಕ್ತಿ ಬಗ್ಗೆ ನಿಮಗೇನಿಸುತ್ತದೆ? ನಾಯಕರೇ, ರೀತಿ ನೀತಿಯಲ್ಲಿ ರಾಜಕೀಯ ಎದ್ದು ಕಾಣುತ್ತಿದೆ. ತಾವೊಮ್ಮೆ ಮಾತನಾಡಿಸಿದರೆ ಇನ್ನು ಸ್ಪಷ್ಟವಾಗುತ್ತದೆ. ನಾಯಕರೇ, ಆಯ್ತು, ಬರ ಹೇಳಿ. ಹೀಗೆ ಬನ್ನಿ. ಹೇಳಿಕೊಳ್ಳಿ. ತಾವು ಬಿದರೂರಿನ ಅರಸರೆಂದು ಕೇಳಿದ್ದೇವೆ. ನಮ್ಮವರ ಅನುಮಾನದ ವಿಚಾರಣೆಯಿಂದ ತಮಗೇನು ತೊಂದರೆ ಆಗಿಲ್ಲ ತಾನೇ? ಬಿಡಿ, ತಾಯಿ ಕೆಟ್ಟ ನಡತೆಯವಳು ನಮ್ಮನ್ನು ಕೊಲ್ಲಿಸಲು ಪ್ರಯತ್ನಿಸಿದಳು ಎಂದು ಹೇಳುವುದಕ್ಕಿಂತ ಹೆಚ್ಚಿನ ಅಪಮಾನ ಯಾವುದಿದೆ? ತಪ್ಪು ತಿಳಿಯಬಾರದು. ತಾವೇ ಚನ್ನಬಸವ ನಾಯಕರೆಂದು ಹೇಳಿಕೊಳ್ಳಲು ತಮ್ಮ ಬಳಿ ಪ್ರಮಾಣವೇನಾದರೂ ಉಂಟೆ? ಸಮಾಧಿಯಿಂದ ಬದುಕಿ ಬಂದ ನಮಗೆ ನಾವೇ ಚನ್ನಬಸವ ನಾಯಕರು ಎಂದು ಹೇಳಿಕೊಳ್ಳಲು ನಮ್ಮ ಬಳಿ ಇರುವುದು 2 ಪುರಾವೆ. ಒಂದು, ಈ ನಮ್ಮ ಮುಖಚಹರೆ, ಮತ್ತೊಂದು ನಮ್ಮ ಕೈಯಲ್ಲಿರುವ ಈ ಮುದ್ರ ಉಂಗುರ. ಇದನ್ನು ನೀವು ನಂಬಿ ನಮಗೆ ನೆರವು ನೀಡಿದರೆ ನಗರವನ್ನು ಗೆದ್ದು ಲಕ್ಷ ಲಕ್ಷ ಜನರ ಸಾಕ್ಷಿಯಾಗಿ ನಮ್ಮ ಮಾತು ನಿಜವೆಂದು ತೋರಿಸುತ್ತೇವೆ. ಆಯ್ತು, ನೀವು ನಮ್ಮ ಬಳಿ ಇರಲು ಸದ್ಯಕ್ಕೆ ಯಾವುದೇ ಬಾಧಕವಿಲ್ಲ. ಆದರೆ ಈಗಲೇ ರಾಜ್ಯ ಸಂಪಾದನೆಗೆ ನಮ್ಮ ಸಹಾಯವನ್ನು ಕೋರಿದರೆ ಅದಾಗುವುದು ಕಷ್ಟ. ಅಂದರೆ ನಾವು ದುರ್ಬಲರಲ್ಲ. ನಗರ ಬಲಿಷ್ಠವಾದ ರಾಜ್ಯ. ಯಾವುದಕ್ಕೂ ನಮಗೂ ಕಾಲಾವಕಾಶ.
ನಾವು ಕಾಯುತ್ತಿರುವುದು ಆ ಕಾಲಕ್ಕಾಗಿಯೇ ನಾಯಕರೇ. ಅಲ್ಲಿಯವರೆಗೂ ನಾವು ತಲೆಮರೆಸಿಕೊಂಡಿರುವುದು ರಾಜಾಶ್ರಯ ಬೇಕಾಗಿದೆ. ತಮಗೆ ನಾವೇ ಚನ್ನಬಸವ ನಾಯಕರು ಎಂದು ನಂಬಿಕೆಯಾಗಿದ್ದರೆ ಅಷ್ಟು ಮಾಡಬೇಕಾಗಿ ನಮ್ಮ ಮಾತು. ಆಯ್ತು, ನೀವು ನಮ್ಮ ಬಳಿ ನಿರಾತಂಕವಾಗಿರುವ ಪರಶುರಾಮ ನಾಯಕ. ನಾಯಕರೇ, ಚನ್ನಬಸವ ನಾಯಕರಿಗೆ ಉಳಿಯಲು ಸೂಕ್ತವಾದ ವ್ಯವಸ್ಥೆ ಮಾಡಿ. ಆಗಲಿ. ನಾವಿನ್ನು ಬರುತ್ತೇವೆ ನಾಯಕರೇ. ಪರಶುರಾಮ ನಾಯಕರೇ, ಎಂದೂ ಕಾಣದವನನ್ನು ಮುದ್ರೆ ಎಂಬುರ ರಾಜ್ಯಾಚಾರ್ಯ ಗಂಭೀರವಾದ ಮಾತು. ಇಷ್ಟನ್ನೇ ನಂಬಿ ನಗರದ ಸಂಸ್ಥಾನಾಧಿಪತಿ ಎಂದು ನಂಬುವುದು ಹೇಗೆ? ನಂಬಲು ಸಾಧ್ಯವಿಲ್ಲವೆಂದು ಆಚೆ ಕಳಿಸಿ ಮುಂದೆ ಆತ ನವಾಬರನ್ನು ಮರಾಠರನ್ನು ಸೇರಿಕೊಂಡು ಪಕ್ಕದ ರಾಜ್ಯದ ದೊರೆಯಾದರೆ ಪಕ್ಕದ ಮನೆಯಲ್ಲಿ ಆ ಶತ್ರುವಿಗೆ ಜಾಗ ಮಾಡಿಕೊಟ್ಟಂತಾಗುತ್ತದೆ. ಒಂದು ವೇಳೆ ಅವನು ದೊರೆ ಅಲ್ಲದಿದ್ದರೆ ನಾವು ಹಾಕುವ ಅನ್ನದಂಡ, ಅದಕ್ಕಿಂತ ಹೆಚ್ಚು ನಷ್ಟವೇನೂ ಇಲ್ಲ. ಒಂದು ವೇಳೆ ಅವನು ದೊರೆಯೇ ಆಗಿದ್ದರೆ ಮುಂದೆ ಇತಿಹಾಸದ ಪುಟವನ್ನೇ ಬದಲಾಯಿಸಬಹುದು. ಅಣ್ಣ, ದೇವಿನವರೇ, ಪರಶುರಾಮ ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿಲ್ಲ. ಆಗಲಿ. ನಾಯಕರೇ, ಹೇಗೆ ನಡೀತಿದೆ ಶಿಕ್ಷಣ? ನಿಮ್ಮ ಶಿಷ್ಯನ ಶಿಕ್ಷಣ ಕಲಿಕಾ ವೃತ್ತಿ ಚೆನ್ನಾಗಿ ನಡೀತಿದೆ ತಾನೇ? ನಿಮ್ಮನ್ನು ಮೀರಿಸುವಂತ ಶಿಷ್ಯನಾಗಿರಬೇಕು ನಮ್ಮ ಪರಶುರಾಮ ನಾಯಕ. ಆಗುತ್ತಾನೆ ನಾಯಕರೇ, ಖಂಡಿತ ಆಗುತ್ತಾನೆ. ನಿಮ್ಮ ನಿರೀಕ್ಷೆಯನ್ನು ಮೀರಿ ನಿಲ್ಲುತ್ತಾನೆ. ಶ್ರೀರಂಗಪಟ್ಟಣದ ಜನ ಹೈದರಾಲಿ ಅವರು ಬಾಗೂರನ್ನು ವಶಪಡಿಸಿಕೊಂಡು 1,00,000 ಸೇನೆಯೊಂದಿಗೆ ಹೊಸದುರ್ಗಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಈ ವಿಷಯವನ್ನು ತಮ್ಮೊಂದಿಗೆ ಮಾತನಾಡಲು ಪತ್ರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇವರು ಹೈದರಾಲಿಯವರ ವಕೀಲರಾದ ಶ್ರೀ ನಿರ್ಗುಲಾಂ ಸಾಹೇಬರು. ಶ್ರೀರಂಗನಾಥನ ಕೃಪೆಯಿಂದ ನವಾಬ್ ಹೈದರಲ್ಲಿ ಖಾನ್ ಸಾಹೇಬರು ಸೌಖ್ಯದಿಂದ ಇದ್ದಾರೆ ಅಂದುಕೊಂಡಿದ್ದೇವೆ. ನಮ್ಮವರ ಆತಿಥ್ಯದಲ್ಲಿ ತಮಗೇನು ತೊಂದರೆ ಆಗಿಲ್ಲ ತಾನೇ? ಇನ್ಶಾಲ್ಲಾ ಕುದ್ರಾತ್ ಸಲಾಂ. ಜನಾಬ್ ಹೈದರ್ ಅಲಿ ಸಾಹೇಬರು ಆರೋಗ್ಯದಿಂದ ಹಾಗೂ ಸೌಖ್ಯದಿಂದ ಇದ್ದಾರೆ ಹಾಗೂ ಸದಾ ನಿಮಗೆ ಒಳ್ಳೆಯದನ್ನೇ ಬಯಸುತ್ತಾರೆ. ಜನಾಬ್, ನಮ್ಮ ನವಾಬರು ದಿನಕ್ಕೆ 100 ಗಾವುದ ಹೋಗುವ ಸೇನೆ. ಈ ಸಣ್ಣ ಕೋಟೆ ಕಿಲ್ಲೆಗಳ ಮುಂದೆ ನಮ್ಮ ಲಕ್ಷ ಸೇನೆ ಇಟ್ಟುಕೊಂಡು ಕಾಯುವುದು ನಮ್ಮ ಸೇನೆಗೆ ಅವಮಾನ. ಅರ್ಧ ದಿನದಲ್ಲಿ ಉತ್ತರ ಪಡೆದುಕೊಂಡು ಬರಬೇಕೆಂದು ನಮಗೆ ಹುಕುಮಾಗಿತ್ತು. ಅರ್ಧ ದಿನವಿರಲಿ, ತಮ್ಮನ್ನು ಕಾಣಲಿಕ್ಕೆ 2 ದಿನ ಕಾಯುವಂತಾಯ್ತು. ಪ್ರಧಾನಿಗಳೇ, ಏನು ಹೇಳುತ್ತಾರೆ ಶ್ರೀರಂಗಪಟ್ಟಣದ ಸರ್ವಾಧಿಕಾರಿಗಳು? ಪತ್ರದ ಸಾರಾಂಶವಿಷ್ಟೇ: 1,00,000 ವರಹ ಖಂಡನೆಯನ್ನು ಕೊಡಬೇಕು. ಇಲ್ಲವಾದಲ್ಲಿ ನಿಮ್ಮ ಸೀಮೆ ನಿಮ್ಮದಾಗಿ ಉಳಿಯಿತು ಎಂದು ಬರೆಸಿದ್ದಾರೆ. ಖಂಡನೆ ಹಾಗೆಂದರೆ ಹೇಳಿ, ಖಂಡನೆ ಎಂದರೇನು? ಖಂಡನೆ ಎಂದರೆ ಗೊತ್ತಾದ ಪಗದಿಯನ್ನು ರಾಜರಿಗೆ ಸಾಮಂತರು ಕೊಡಬೇಕಾದ್ದು. ಸಾಮಂತರು? ನಮ್ಮ ಸೀಮೆ ಶ್ರೀರಂಗಪಟ್ಟಣದ ಸಾಮಂತ ರಾಜ್ಯವಾದದ್ದು ಯಾವಾಗಿನಿಂದ? ಚಿತ್ರದುರ್ಗದ ಪೊಗಡೆಯನ್ನು ಕೇಳುವ ಗಂಡು ದೊರೆಗಳು ಇದ್ದಾರೆ ಎಂದು ನಮಗೆ ಕೇಳಿಯೂ ಗೊತ್ತಿಲ್ಲ. ಬಹುಶಃ ಯುದ್ಧದ ಸಮಯದಲ್ಲಿ ನವಾಬರಿಗೆ ಇತಿಹಾಸ ಮರೆತು ಹೋಗಿರಬೇಕು. ಇಲ್ಲ, ಪತ್ರ ಬರೆಸುವಾಗ ತಪ್ಪಾಗಿ ಬರೆಸಿರಬೇಕು. ಇಲ್ಲ ಜನ, 3 ಕಾರ್ಮಿಕರಿಂದ ಬರೆದಿದ್ದ ಪತ್ರ 6 ಜನರಿಂದ ಓದಿಸುವ ಸಂಪ್ರದಾಯ ನಮ್ಮ ಹೈದರಾಲಿಯವರದು. ಸಾಹೇಬ್ರೆ, ತಪ್ಪು 3 ಜನರಿಂದಲಾಗಬಹುದು, 6 ಜನರಿಂದಲಾಗಬಹುದು. ಆಳು ಮಾಡಿದ ತಪ್ಪಿಗೆ ಅರಸನು ಅನುಭವಿಸಬೇಕಾಗುತ್ತದೆ. ಪ್ರಧಾನಿಗಳೇ, ನಮ್ಮ ಪರವಾಗಿ ವಿಶ್ವಾಸಪೂರ್ವಕವಾಗಿ ಉತ್ತರವನ್ನು ಕಳುಹಿಸಿ. ಪಟ್ಟಣದ ದೊರೆಗಳು ನಮ್ಮ ಗಡಿಯನ್ನು ದಾಟಿ ಬಂದರೂ ಅವರ ಮೇಲೆ ನಮಗೆ ಇನ್ನೂ ಸ್ನೇಹವಿದೆ, ಸಂಧಾನಕ್ಕೆ ಇನ್ನೂ ಸಮಯವಿದೆ. ಪಟ್ಟಣದ ದೊರೆಗಳಿಗೆ 1,00,000 ಪೌಸನ್ನು ಕೊಟ್ಟ ಭಗವಂತ ನವಮಯನ್ನು ಕೈಗೊಳ್ಳುತ್ತಿದ್ದಾನೆ. ಇದನ್ನು ನಮ್ಮ ಸ್ನೇಹಪೂರ್ವಕವಾಗಿ ನಮನಗಳೊಂದಿಗೆ ತಿಳಿಸಿ. ಈ ಉತ್ತರದ ಪರಿಣಾಮ? ಪ್ರಧಾನಿಗಳೇ, ಪಟ್ಟಣದ ನಿಯೋಗಿಗಳಿಗೆ ಸ್ವಲ್ಪ ಆಯಾಸವಾಗದಂತೆ
ಕಟ್ಟೆಚ್ಚರದಿ ಕಾವಲಿನಲ್ಲಿ ಕಳಿಸಿಕೊಡಲು ಏರ್ಪಾಡು ಮಾಡಿ. ವಕೀಲರ, ನಾನಿನ್ನು ಬರುತ್ತೇನೆ. ಪ್ರಭುಗಳು ಕೊಟ್ಟ ಉತ್ತರ ಇನ್ನಷ್ಟು ಸೌಮ್ಯವಾಗಿರಬಹುದಿತ್ತೇನೋ. ಸೌಮ್ಯ ಸಾಲ ಕೊಟ್ಟವರಂತೆ ಮನೆ ಬಾಗಿಲಿಗೆ ಬಂದು ಢಂಗ ಕುಳಿತ ನವಾಬರ ವಕೀಲರನ್ನು ಸರಗಟ್ಟಿ ತೋಪಿನಲ್ಲಿ ಉತ್ತರ ಕೊಡಬೇಕಾಗಿತ್ತು. ಅಷ್ಟು ಮಾಡದೆ ಬಿಟ್ಟಿರುವುದು ನಮ್ಮ ಸಜ್ಜನಿಗೆ. ನೀವು ಒಬ್ಬಳೆ ಕೊಡಿ ಪ್ರಭು. ದಾಳಿ ಮಾಡಿ ಅವರ ಲಕ್ಷ್ಯ ಸೇನೆಯನ್ನು ಧೂಳಿಪಟ ಮಾಡಿ ಬರುತ್ತೇನೆ. ಅಪ್ಪಣೆ ಕೊಡಿ ಪ್ರಭು. ಎಂತಹ ಪೊಗರಿನ ಪತ್ರವನ್ನು ಕಳಿಸುತ್ತಾನೆ. ಸಾವಧಾನಕ್ಕಿದು ಸಮಯವಲ್ಲ. ಹೈದರಾಲಿಯ ಸೇನೆ ಸಾಮಾನ್ಯವಾದದ್ದಲ್ಲ. ಪ್ರಧಾನಿಗಳೇ, ಕಟ್ಟುಕತೆಗಳನ್ನು ಕೇಳಿ ಹೈದರಾಲಿಗೆ ಹೆದರಿದರೆ ಚಿತ್ರದುರ್ಗದಲ್ಲಿ ದಟ್ಟಿಗಾನಲ್ಲ ಸೀರೆಗಳನ್ನು ನೇಯಬೇಕಾಗುತ್ತದೆ. ನೀವು ಉತ್ತರ ಕಳಿಸಿ. ಸೇನೆ ಸಜ್ಜಾಗಿದೆ. ಲವಂಡಿಕೆ ಇತರಿ ಹಿಮ್ಮತ್. ಪುಣ್ಯ ಸಣ್ಣ ಪುಟ್ಟ ರಾಜರುಗಳು ಬಂದು ನಮ್ಮ ಬರುವಿಕೆಗೆ ಕಾಯಬೇಕು. ಅದು ಬಿಟ್ಟು ಈ ಲವಂಡಿಕೆ ಸುಮ್ಮನೆ ದುರ್ಗದ ಕೋಟೆಗೆ ತೋಪು ಉಡಾಯಿಸಬೇಕಾಗಿತ್ತು. ಕಾವಂದರು ಅಷ್ಟು ಸಿಟ್ಟಿಗೇಳುವುದೇಕೆ? ಸಂಧಾನಕ್ಕಿನ್ನು ಸಮಯವಿದೆ ಎಂದು ಮದಕರಿ ನಾಯಕರು ಪತ್ರ ಕಳುಹಿಸಿದ ಮೇಲಲ್ಲವೇ ಅವರನ್ನು ಬರ ಹೇಳಿರುವುದು. ಅಷ್ಟಕ್ಕೂ ದುರ್ಗದ ಸೇನೆಯು ಸಣ್ಣದೇನಲ್ಲ, ಕೋಟೆಯು ಸಹ ಕೊಳ್ಳಲ್ಲ. ನಾವು ಮುಂದೆ ಮರಾಠರ ಮೇಲೆ ಸಾಧಿಸಬೇಕಾದ ಕಾರ್ಯವಿದೆ. ನಾವಿಲ್ಲಿ ಯುದ್ಧಕ್ಕೆ ಇಳಿದರೆ ಗೆಲ್ಲಬಹುದು. ಒಂದು ವೇಳೆ ಸೋತರೆ ಪುಣ್ಯ ನಗರದವರು, ದುರ್ಗದವರು, ಮರಾಠರು ಎಲ್ಲಾ ನಮ್ಮ ಶತ್ರುಗಳು ಒಂದಾಗಿ ಬಿಟ್ಟರೆ ಕಾವಲ್ ಈಗ ಸ್ನೇಹ ಕೇಳಿ. ಮುಂದೆ ನಮಗೆ ಸಮಯವಿದೆ. ಅದು ಒಳ್ಳೆಯ ಯೋಚನೆ. ಮದಕುರಿ ಒಪ್ಪಿದರೆ ಸೇನೆ ನಗರದ ಕಡೆ ಹೊರಡಲಿ. ಇಲ್ಲವಾದರೆ ಮುಂದೆ ಯೋಚಿಸೋಣ. ಯಾವುದಕ್ಕೂ ಈ ಬದ್ಮಾಶ್ ಬರಲಿಲ್ಲವಲ್ಲ. ಛತ್ರಪತಿ ಕಡೆ ಯಶೋವಂತ ಕಣದಳ ಬಾಣ ಹರಿದಾಯ ಮದ್ದಲ ಇಂದು ಪಾಳೆಗಾರರ ಪ್ರಚಂಡ ಶ್ರೀ ಶ್ರೀ ಕಸ್ತೂರಿ ತಾವು ದಯಮಾಡಿ ಸಮಾಧಾನದಿಂದಿರಬೇಕು. ಕಾವಲ್ ಕಾವಲ್ ನಮ್ಮ ಕಾರ್ಯ ಸಾಧನೆಯಾಗಬೇಕಾಗಿದೆ. ಏನಂತೀರಿ? ಓ, ಬರಬೇಕು ಬರಬೇಕು. ಸಾಮಂತರು ಓಳೇನವರೇ, ನಾವು ಸಾಮಂತರಲ್ಲ, ಸ್ನೇಹಿತರು. ಹೌದೋ ಇಲ್ಲವಂತ ನೀವೇ ಕೇಳಿ ನೋಡಿ. ಪುಣಯ್ಯ ಇದರ ಚಿತ್ರದುರ್ಗದ ಪಾಳೆಗಾರರು ದಯಮಾಡಿಸಬೇಕು. ನಮ್ಮ ಕರೆಯಂತೆ ನೀವು ಬಂದದ್ದು ನಮಗೆ ಬಹಳ ಸಂತೋಷವಾಯಿತು. ತಾವು ಸೌಖ್ಯವೇ? ತಮ್ಮ ರಾಜ್ಯ ಸೌಖ್ಯವೇ? ತಮಗೆ ಶ್ರೀರಂಗನಾಥನ ಆಶೀರ್ವಾದ ಇರುವ ಹಾಗೆ ನಮಗೆ ಶ್ರೀಮಾತೆ ಉತ್ಸವಾಂಬೆಯ ಕೃಪೆಯೊಂದಿಗೆ ಎಲ್ಲವೂ ಕ್ಷೇಮ. ತಾವು ನಮ್ಮ ನಗರದವರೆಗೆ ಬಂದಿರುವುದು ತುಂಬಾ ಸಂತೋಷ. ದುರ್ಗದವರೆಗೆ ಬಂದಿದ್ದರೆ ಯಥೋಚಿತವಾಗಿ ನಿಮ್ಮನ್ನು ಸತ್ಕಾರ ಮಾಡುತ್ತಿದ್ದೆವು. ಆದರೆ ನೀವು ನಮ್ಮ ಮನೆಯಲ್ಲೇ ನಮ್ಮನ್ನು ಅತಿಥಿಗಳನ್ನಾಗಿ ಮಾಡಿದಿರಿ. ತಮ್ಮ ವಿಶ್ವಾಸ ತುಂಬಾ ದೊಡ್ಡದು. ವಿಶ್ವಾಸ ದೊಡ್ಡದು, ಆತಿಥ್ಯ ಎಲ್ಲಾದರೂ ನಾಯಕರೇ ತೆಗೆದುಕೊಳ್ಳಿ. ನಮ್ಮೂರ ಹಣ್ಣು ತೆಗೆದುಕೊಳ್ಳಿ ನಾಯಕರೇ, ಭಯ ಬೇಡ. ಭಯ ಎದೆಯಲ್ಲಿ ಮೋಸ ತಟವಟವಿದ್ದಲ್ಲಿ ಭಯ ಸಂಶಯವಿರುತ್ತದೆ. ನಮಗೆ ಯಾರ ಭಯವಿಲ್ಲ, ಸಂಶಯವೂ ಇಲ್ಲ. ನಿಮ್ಮಂತಹವರನ್ನು ಕೊಂಡರೂ ನಮಗೆ ತುಂಬಾ ವಿಶ್ವಾಸ. ಒಂದು ಮಾತು ಕೇಳಲೆ, ಶತ್ರುಗಳಂತೆ ನಿಮ್ಮ ಗಡಿ ದಾಟಿದವರು ನಾವು. ಶತ್ರುಪಾಳ್ಯಕ್ಕೆ ಮಿತ ಪರಿವಾರದೊಂದಿಗೆ ಬಂದಿದ್ದೀರಿ, ನಿಮಗೆ ಅಂಜಿಕೆ ಇಲ್ಲವೇ? ಆ ಶಬ್ದವೇ ನಮಗೆ ತಿಳಿಯದು. ಒಂದು ವೇಳೆ ನಾವು ವಿಶ್ವಾಸ ದ್ರೋಹ ಮಾಡಿದರೆ ನಮಗೆ ನಮ್ಮ ತಲೆಯನ್ನು ಕಾಪಾಡಿಕೊಳ್ಳುವಷ್ಟು ಶಕ್ತಿ ನಮ್ಮ ತೋಳುಗಳಲ್ಲಿದೆ.
ಅಷ್ಟಕ್ಕೂ ನಾವೇನು ಅಮೃತವನ್ನು ಕುಡಿದು ಹುಟ್ಟಿದವರೇನಲ್ಲ. ಈಗಾಗಲೇ ನಮ್ಮ ಹಿಂದೆ 10 ರಾಜರು ಬಂದು ಹೋಗಿದ್ದಾರೆ, ಮುಂದೆಯೂ ಬರಲಿದ್ದಾರೆ. ಒಂದು ವೇಳೆ ನೀವು ನಮ್ಮನ್ನು ಕೊಲೆ ಮಾಡಿಸಿದ್ದರೆ, ಬಂಧಿಸಿದರೆ, ಈ ಗಂಡು ಮೆಟ್ಟಿದ ನಾಡಿನಲ್ಲಿ ವಿಶ್ವಾಸದ್ರೋಹ ಮಾಡಿದವರಿಗೆ ಏನಾಗುತ್ತದೆ ಎಂದು ನೀವು ಕಾಣುತ್ತಿದ್ದೀರಿ. ಅನ್ಯತ ಭಾವಿಸಬಾರದು ನಾಯಕರೇ. ತಮ್ಮ ಹೃದಯ ಅರಿತುಕೊಳ್ಳಲು ಇಷ್ಟೆಲ್ಲ ಹೇಳಬೇಕಾಗಿ ಕೋಣನವರೇ, ಒಂದು ಮಾತು, ನಮ್ಮ ಕಾವಂದರನ್ನು ತಾವು ಕಾಣಲು ಬಂದರು. ನೀವು ಬಿಡಾರ ಬಿಟ್ಟಿರುವುದು ನಮ್ಮ ರಾಜ್ಯದ ಗಡಿಯಲ್ಲಿ, ಅದು ನಮ್ಮ ಆಹ್ವಾನವಿಲ್ಲದೆ. ಒಂದು ವೇಳೆ ನಾನು ಸಾಮಂತರಂತೆ ಬಂದಿದ್ದರೆ ಯುದ್ಧವಿಲ್ಲದೆ ನಿಮ್ಮ ಊಳಿಗವನ್ನು ಅಂಗೀಕರಿಸಿದಂತಾಗುತ್ತಿತ್ತು. ಅಲ್ಲದೆ ನಮ್ಮ ನಾಯಕರು ನವಾಬರಿಗೆ ಹೆದರಿದರೆಂದು ಅವರವರೇ ಮಾತನಾಡಿಕೊಳ್ಳುತ್ತಿದ್ದರು. ಹೆದರುವುದೆಂದರೆ ಸೋಲುವುದೆಂದೇ ಅರ್ಥ ತಾನೇ? ಇಲ್ಲ, ನಾವು ಹೆದರುವುದಿಲ್ಲ. ನಿಮ್ಮ ಮಾತಿಗೆ ಗೌರವ ಬರುವ ಹಾಗೆ, ನಮ್ಮ ಮಾತಿಗೆ ಲೋಪ ಬರದ ಹಾಗೆ ನಡೆದುಕೊಂಡೆವು. ತಮಗೆ ಬೇಸರವಿಲ್ಲ ತಾನೆ? ಈ ವಯಸ್ಸಿಗೆ ಎಲ್ಲವೊಂದು ಚೆನ್ನಾಗಿ ಹೇರುತ್ತಿದ್ದೀರಿ. ಮಾತು ನಮ್ಮ ಅವ್ವ ಕಲಿಸಿತು, ರೀತಿ ನಮ್ಮ ತಂದೆಯಿಂದ ಬಂದದ್ದು. ಒಬ್ಬ ರಾಜನಾಗಿ ನೀವು ಎಂತಹವರು, ನಿಮ್ಮ ಹೃದಯ ಎಂತಹದು ಎಂದು ತಿಳಿದು ಬಹಳ ಸಂತೋಷವಾಯಿತು. ಮತ್ತೊಂದು ಮಾತು, ಖಂಡನೆ ಕಳುಹಿಸಿ ಎಂದಾಗ ಸಿಟ್ಟಾದ್ರಿ. ಸಂತೋಷ. ಕಿರಿಯರು ಹಿರಿಯರನ್ನು ಕಾಣಲು ಬಂದಾಗ ಬರಿಗೈಯಲ್ಲಿ ಕಾಣಬಾರದೆಂದು ತಿಳಿದವರು ಹೇಳುತ್ತಾರೆ. ಖಂಡನೆ ಬೇಡ, ಹಿರಿಯರಿಗೆ ಮರ್ಯಾದೆ. 1 ಲಕ್ಷ ವರಹ ಕಳುಹಿಸಿಕೊಡಬಹುದಿತ್ತಲ್ಲ, ಸ್ನೇಹವೆಂದು ನಮಗೂ ಸಂತೋಷವಾಗುತ್ತಿತ್ತು. ನೀವು ಪ್ರೀತಿಯಿಂದ ಕೇಳುವಾಗ ಇಲ್ಲ ಎನ್ನುವುದು ನಮ್ಮ ಧರ್ಮವಲ್ಲ. ಕಳುಹಿಸಿಕೊಡುತ್ತೇನೆ. ಸಂತೋಷ, ಬಹಳ ಸಂತೋಷ. ನೀವು ಕೊಡುವ ಹಣಕ್ಕಾಗಿ ಅಲ್ಲ, ನೀವು ನಡೆದುಕೊಂಡ ರೀತಿಗೆ. ಹಾಗೆ ತಾವು ಕೂಡ ನಮಗೊಂದು ಮಾತನಾಡಿಸಿಕೊಡಬೇಕು. ಅದೇನು ಹೇಳಿ. ನಗರದಲ್ಲಿ ನಡೀತಿರುವ ರಾಜಕೀಯ ವಿದ್ಯಮಾನ ತಮಗೆ ತಿಳಿದಿದೆ. ಕೇಳಿದ್ದೆ. ನ್ಯಾಯವಾಗಿ ವಾರಸುದಾರರಾದ ಚನ್ನಬಸವ ನಾಯಕರನ್ನು ಕೊಲೆ ಮಾಡಿಸಿ ವೀರಮ್ಮಾಜಿಯವರು ತಮಗೆ ಬೇಕಾದವರೊಂದಿಗೆ ಕೂಡಿಕೊಂಡು ರಾಜ್ಯವನ್ನು ಆಳುತ್ತಿದ್ದಾರೆಂದು. ಇಲ್ಲ, ಚನ್ನಬಸವ ನಾಯಕರು ಬದುಕಿದ್ದಾರೆ. ಇಲ್ಲಿ ನಮ್ಮ ಆಶ್ರಯದಲ್ಲಿ. ಹೌದೇ? ನಿಮಗೂ ನಗರದವರಿಗೂ ವ್ಯಾಜ್ಯ ಉಂಟು ಎಂದು ಕೇಳಿಪಟ್ಟಿದ್ದೇವೆ. ಅದಕ್ಕಾಗಿ ನೀವು ನಗರದ ಮೇಲೆ ದಾಳಿ ಮಾಡಿ, ನಿಮ್ಮ ಬೆಂಬಲಕ್ಕೆ ನಾವು ಬರುತ್ತೇವೆ. ಹಾಗಿದ್ದರೆ ಚನ್ನಬಸವ ನಾಯಕರನ್ನು ನಮ್ಮೊಡನೆ ಕಳುಹಿಸಿಕೊಡಿ, ಯುದ್ಧಕ್ಕೆ ನಾವು ಸಿದ್ಧರಾಗುತ್ತೇವೆ. ಅದಾಗದು. ಚನ್ನಬಸವ ನಾಯಕರು ನಮ್ಮನ್ನು ನಂಬಿ ಬಂದಿದ್ದಾರೆ. ನಮ್ಮನ್ನು ನಂಬಿದ ತಲೆಗೆ ನಮ್ಮ ತಲೆ ಹೋದರೂ ಸರಿ, ನಂಬಿದವರನ್ನು ಸಂಕಟಕ್ಕೀಡು ಮಾಡುವುದಿಲ್ಲ. ಅಲ್ಲದೆ ಚನ್ನಬಸವ ನಾಯಕರು ಸಿಂಹಾಸನದ ಮೇಲೆ ಕೂರಿಸುವ ನಮ್ಮ ಮಾತೂ ಇದೆ. ಆ ಮಾತನ್ನು ನೆರವೇರಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಯುದ್ಧಕ್ಕೆ ನಾವೇ ಬರುತ್ತೇವೆ. ನೀವು ಬಹಳ ಇಷ್ಟವಾದಿರಿ ನಮಗೆ. ಆಯಿತು, ನಿಮ್ಮಿಷ್ಟದಂತೆ ಆಗಲಿ. ನಮ್ಮ ವಿಶ್ವಾಸ ಹೀಗೆಯೇ ಮುಂದುವರಿಯಲಿ. ನೀವು ಈ ದಿನ ಇಲ್ಲಿಯೇ ಇದ್ದು ಸ್ವಲ್ಪ ಕಾನ ಪೀನ ಗಾನ ದಿಲ್ಕುಶ್ ಮಾಡಿಕೊಂಡು ಹೋಗಬಹುದಲ್ಲ? ಕ್ಷಮಿಸಿ, ನಮಗೆ ಅವಸರವಿದೆ. ತಾವು ಒಪ್ಪಣೆ ಕೊಟ್ಟರೆ ನಗರಕ್ಕೆ ಹಿಂದಿರುಗುತ್ತೇವೆ. ತಾವು ಇದ್ದಿದ್ದರೆ ನಮಗೆ ಮತ್ತಷ್ಟು ಸಂತೋಷವಾಗುತ್ತಿತ್ತು. ಓಣಯ್ಯ, ಅವರಿಗೆ ಏನೋ ಅವಸರವಿದೆಯೋ. ಹೋಗಿ ಬನ್ನಿ ನಾಯಕರೇ. ನಾವಿನ್ನು ಬರುತ್ತೇವೆ. ಲಕ್ಷ ವರಹ ಕಂಡಡಿಯಲ್ಲ ತಾನೇ? ದೇಹಕ್ಕಾಗಿ ಕಳುಹಿಸಿಕೊಡಿ. ಕಳುಹಿಸಿಕೊಡುತ್ತೇವೆ. ಸಂತೋಷ. ಓಡೈನವರೇ, ಒಪ್ಪಿ ಮೆಚ್ಚಬಹುದಾದಂತಹ ಚಾಣಾಕ್ಷ. ನಾವು ತಿಳಿದಿದ್ದಕ್ಕಿಂತಲೂ ಬುದ್ಧಿವಂತ. ಹೇಗೂ ನಾವು ಅಂದುಕೊಂಡಿದ್ದೇವಲ್ಲ, ದುರ್ಗವಿಲ್ಲದಿದ್ದರೆ ನಗರದ ಮೇಲೆ ದಾಳಿ ಎಂದು. ಈಗ ದುರ್ಗದ ಸಹಾಯವು ಸಿಗುತ್ತದೆ, ನಗರ ನಮ್ಮದಾಗುತ್ತದೆ. ಸಿಂಹಾಸನ ಮೊದಲು ನಗರದಲ್ಲಿ ನಮ್ಮ ಬಾವುಟ ಹಾರಲಿ. ಈ ಮದಕರಿ ನಾಯಕನನ್ನು ಮಟ್ಟ ಹಾಕಲು ತಕ್ಕ ಸಮಯ ನೋಡಬೇಕಾಗಿದೆ. ಇದು ಬೆಳೆಯಲು ಬಿಡಬಾರದಂತಹ ಅಕ್ಕಿ. ಹೌದು ಕಾವ.
ಹೋಗಲಿಲ್ಲ. ಸಿಂಹಾಸನದ ಮೇಲೆ ಚನ್ನಬಸವ ನಾಯಕರು ಕೂರಿಸುವ ನಮ್ಮ ಮಾತು ಉಳಿಯಲಿಲ್ಲ. ನಗರದಲ್ಲಿ ಯುದ್ಧದಲ್ಲಿ ಹೈದರಾಲಿಗೆ ಸಹಾಯ ಮಾಡಿ ತಪ್ಪು ಮಾಡಿಬಿಟ್ಟವೋ. ಅಣ್ಣ, ಆದರೆ ಹೈದರಾಲಿ ಅವರು ನಮ್ಮನ್ನು ನಂಬಿದ್ದಾರಲ್ಲವೇ? ಅವರು ನಮ್ಮನ್ನು ನಂಬಿರಲಿಲ್ಲ, ನಾವು ಅವರನ್ನು ನಂಬಿದೆವು. ನಾವು ಅವರನ್ನು ನಂಬಿ ತಪ್ಪು ಮಾಡಿದೆವು. ಅವರನ್ನು ನಂಬಿ ಬದುಕಿದವರು ಒಬ್ಬರ ಹೆಸರು ಹೇಳ ಪರಶುರಾಮ. ಹೆತ್ತ ಮಕ್ಕಳಂತೆ ಸಾಕು ಸಲಿಹಿದ ದೇವರಾಜಯ್ಯ, ನಂಜರಾಜಯ್ಯ, ಖಂಡೇರಾಯ ಅವರಿಟ್ಟ ವಿಷವನ್ನು ತಿಂದು ಸತ್ತ ಮೈಸೂರು ಅರಸನ ಮಕ್ಕಳು ಹೀಗೆ 100 ಹೆಸರು ಹೇಳಲೆ. ನಂಬಿ ನಂಬಿ ಚನ್ನಬಸವ ನಾಯಕರು ಅವರ ಕೈಗೆ ಒಪ್ಪಿಸಿದೆವಲ್ಲ, ಅವರ ಗತಿ ಏನಾಯಿತು? ಅವರೀಗ ಮಧುಗಿರಿಯ ಕಗ್ಗಲ ಕಾರಾಗೃಹದಲ್ಲಿ ಅನ್ನ ನೀರು ಕೂಡಿಲ್ಲದೆ ಶಪಿಸುತ್ತಿದ್ದಾರೆ. ಬಹುಶಃ ಅವರನ್ನಲ್ಲ, ನಮ್ಮನ್ನು ಶಪಿಸುತ್ತಿದ್ದಾರೆ. ತೆಂಗಿನ ಮರವನ್ನು ಕಡಿದು ಜಾಲಿಯ ಮರವನ್ನು ಬೆಳೆಸಿದಂತಾಯ್ತಲ್ಲ. ಪರಶುರಾಮ, ತಪ್ಪು ಮಾಡಿಬಿಟ್ಟವು. ಅಜ್ಜ, ನಿನ್ನ ಮಾತು ಮರೆಯಲಿಲ್ಲ ಅಜ್ಜ. ಶತ್ರುಗಳಿಗೆ ಬೆನ್ನು ತೋರಿಸಿ ಚಿತ್ತಾಗಲಿಲ್ಲ ಅಜ್ಜ. ನಾನು ನಿಮ್ಮ ಗರಡಿ ಮನುಷ್ಯಾಗಿತ್ತು. ನಮ್ಮ ಗರಡಿ ಮನೆಗೆ ಕೆಟ್ಟ ಹೆಸರು ತರಲಿಲ್ಲ ಅಜ್ಜ. ಮಾಫ್ ಮಾಡು ಉಸ್ತಾದ್. ನಮ್ಮ ಗರಡಿ ಮನೆಗೆ
ಹಡೆದು ಹಾಲುಡಿಸಿದ ಜಾನ ಕಲ್ಲಿಗೆ ಕಿರೀಟವಿಟ್ಟು ಸಾಕಿದ ಚಿತ್ರದುರ್ಗಕ್ಕೆ ನನ್ನ ಕೊನೆ ಉಸಿರಿರುವವರೆಗೂ ಕೆಟ್ಟ ಹೆಸರು ತರಲಿಲ್ಲ ಅಜ್ಜ. ನನ್ನ ಕೊನೆ ಉಸಿರಿರುವವರೆಗೂ ನನ್ನ ಗಡಿಯಲ್ಲಿ ಶತ್ರುವನ್ನು ಬರಲು ಬಿಡಲಿಲ್ಲ ಅಜ್ಜ. ತಾಯಿ ಉತ್ಸಾಹ